ಟೌನ್ಶಿಪ್ ಮಾತುಕತೆಗೆ ಎಚ್ಡಿಕೆಗೆ ಸಿಎಂ ಡಿಕೆ ಆಹ್ವಾನ. ಸಿಎಂ ಡಿಕೆ ಶಿವಕುಮಾರ್ ಆಹ್ವಾನಕ್ಕೆ ಎಚ್ಡಿ ಕುಮಾರಸ್ವಾಮಿಯವರ ಪ್ರತಿಕ್ರಿಯೆ. ಜೂನ್ 26ರ ಬದಲು 27ಕ್ಕೆ ದಿನಾಂಕವನ್ನು ನಿಗದಿ ಮಾಡಿ. ನೀವು ಯಾವ ಸಮಯ ಹೇಳ್ತೀರಿ ಆ ಸಮಯ. ಜೂನ್ 26ಕ್ಕೆ ನನಗೆ ನಿಗದಿತ ಕಾರ್ಯಕ್ರಮ ಇದೆ ಅಂತ ಹೇಳಿ ಮಾತನಾಡಿದ್ದಾರೆ. ಟೌನ್ಶಿಪ್ ಮಾತುಕತೆಗೆ ಎಚ್ಡಿಕೆಗೆ ಸಿಎಂ ಡಿಕೆ ಆಹ್ವಾನವನ್ನ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿರುವಂತಹ ಪ್ರತಿಕ್ರಿಯೆ ಇದು. ಪತ್ರ ಬರೆದಿದ್ದೇನೆ, ಅದಕ್ಕೆ ಅವ್ರೇನು ಉತ್ತರ ಕೊಡ್ತಾರೆ ನೋಡೋಣ. 26 ನೀವು ಓಕೆನಾ ಸರ್ ಕಾರ್ಯಕ್ರಮ? 26 ಈಗಾಗಲೇ ಒಂದು ತಿಂಗಳ ಹಿಂದೆನೆ 3 ಕಾರ್ಯಕ್ರಮಗಳಿದೆ ನನಗೆ. Hotel Management with AI. Join IIHM, International Institute of Hotel Management. 3 ಕಾರ್ಯಕ್ರಮ ಅಂದ್ರೆ ಒಂದು ಕಡೆ ಇಲ್ಲ, ಒಂದು ತಾಲೂಕಿನಲ್ಲೋ ಇಲ್ಲ ಒಂದು ಸ್ಥಳದಲ್ಲ. ಅದು ನನಗೆ ಕುಣಿಗಲ್ಲು, ಶ್ರೀರಂಗಪಟ್ಟಣ, KR ನಗರ, ಹೀಗೆ ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನು ಪುರಸ್ಕಾರ ಮಾಡ್ತಾರೋ ಏನು ಮಾಡ್ತಾರೋ ನೋಡೋಣ. ಇಲ್ಲ, ಅಸಲು ಅದು ಕರೆದಿರ್ತಕ್ಕಂಥದ್ದೇ ಅದರಲ್ಲಿ ಒಂದು ರೀತಿ ಕರೆದಾಗೂ ಇರಬೇಕು, ಅದು ಆಗದೇ ಇರ್ತಕ್ಕಂಥ ರೀತಿಯಲ್ಲೂ ಆಗಬೇಕು ಅನ್ನೋದು ಅವ್ರ ಅಭಿಪ್ರಾಯ ಇದೆ. ಇಲ್ಲಿ ಪ್ರಶ್ನೆ, ಯಾರು ಈ ಸಮಸ್ಯೆಗೆ ಒಳಗಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ನಾವು ಕೂತು ಮಾತಾಡೋದೇನಿದೆ? ಈಗ ನನ್ನ ನಡುವೆ ಅವರ ನಡುವೆ ಏನು ಯಾವುದೇ ರೀತಿಯ ಇಲ್ಲಿ ಪ್ರತಿಷ್ಠೆ ಏನಿಲ್ಲ. ನನಗೆ ಇಲ್ಲಿರ್ತಕ್ಕಂಥದ್ದು ರೈತರ ಸಮಸ್ಯೆಗೆ ಪರಿಹಾರ. ಅದಕ್ಕೆ ಸರ್ಕಾರ ಸಮ್ಮತ ವ್ಯಕ್ತಪಡಿಸಿದ್ರೆ ಮುಗಿದೋಯ್ತು, ಅದನ್ನು 10 ನಿಮಿಷದ ಕೆಲಸ. ಈಗ ಅಲ್ಲೇ ಮಾಡಬೇಕಾ? ಇಲ್ಲಿ ಯಾವ್ಯಾವ ಥರ ನಡೀತಾ ಇದೆ. ಅವತ್ತು ನಮ್ಮ ಸರ್ಕಾರ ನಡಿಬೇಕಾದ್ರೆ ಏನೇನು ವಾಗ್ದಾಳಿ ಮಾಡಿದರು ಎಲ್ಲ ನಾಯಕರುಗಳು, ಇವತ್ತು ಎಲ್ಲೆಲ್ಲಿ ಏನೇನು ಮಾಡೋಕ್ಕೆ ಹೊರಟಿದ್ದಾರೆ, ಯಾವ ಥರ ನಡೀತಿದೆ, ಹಲವಾರು ದಾಖಲೆಗಳಿದೆ. ಇವತ್ತು ಇವರು ಸರ್ಕಾರ ನಡೆಸ್ತಾ ಇರೋದು ನಾಡಿನ ಅಭಿವೃದ್ಧಿಗಲ್ಲ, ಅವರವರ ಅಭಿವೃದ್ಧಿಗೆ ಮಾಡ್ಕೊಂಡು ಹೊರಟಿದ್ದಾರೆ. ಚರ್ಚೆ ಮಾಡ್ಲಿಕ್ಕೆ ಬೇಕಾದಷ್ಟು ವಿಷಯ.